ಪಣಸಿಂಹಗೇಲ. ಆ ಸಿಂಹ ಯಾರು? ಆ ಕಥೆ ಮುಂದಿನ ಅಧ್ಯಾಯದಲ್ಲಿ. ಈ ಕೋಟೆ ಕೇವಲ ಕಲ್ಲು ಮತ್ತು ಗೋಡೆಗಳ ಗುಂಪು ಅಲ್ಲ, ಇದು ಶತ್ರುಗಳಿಗೆ ಸ್ವರಾಜ್ಯದ ಹೃದಯದ ಮೇಲೆ ದಾಳಿ ಮಾಡುವ ಬಿಂದು. ಇದನ್ನು ಕಾಪಾಡದಿದ್ದರೆ ಪ್ರಜೆಗಳ ಜೀವ ಮತ್ತು ಭದ್ರತೆ ಅಪಾಯದಲ್ಲಿರ್ತದೆ. ಗೆಲುವು ಅಗತ್ಯ, ಸೋಲು ಅನುಮಾನಾರ್ಹ. ಆ ದಿನಗಳಲ್ಲಿ ಈ ಕೋಟೆ ಕೀಲಕ ಸ್ಥಾನವಾಗಿತ್ತು. ವ್ಯಾಪಾರ ಮಾರ್ಗಗಳನ್ನು ನಿಯಂತ್ರಿಸುವ ಶಕ್ತಿ, ಸಮೀಪದ ಸ್ವರಾಜ್ಯ ಪ್ರದೇಶಗಳಿಗೆ ಶತ್ರು ಹಾನಿ, ಪ್ರಜೆಗಳ ಭದ್ರತೆಗಾಗಿ ತಕ್ಷಣದ ಕ್ರಮ ಅಗತ್ಯ. ಶಿವಾಜಿ ಮಹಾರಾಜರು ಯೋಚಿಸಿದ್ದರು, ಈ ಕೋಟೆ ನನಗೆ ಬದುಕು ಅಥವಾ ಸಾವು ಎಬ್ಬಿಸಬಹುದು. ಸ್ವರಾಜ್ಯ ಉಳಿಯಬೇಕು. ಇತಿಹಾಸ ಹೇಳುತ್ತದೆ, ಈ ಯುದ್ಧ ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಸ್ವರಾಜ್ಯ must survive. War was unavoidable. ಆದರೆ ಈ ಕೋಟೆ ಸಾಮಾನ್ಯವಲ್ಲ. ಎತ್ತರದ ಕಲ್ಲಿನ ಗೋಡೆಗಳು, ಬಂಡೆಗಳ ಮೆಟ್ಟಲುಗಳು, ರಾತ್ರಿಯ ಕತ್ತಲೆ, ಮೇಲಿಂದ ಕಾವಲು. ಸಾಮಾನ್ಯ ಶಕ್ತಿಯಿಂದ ಗೆಲುವು ಸಾಧ್ಯವಿಲ್ಲ. ಧೈರ್ಯ ಮತ್ತು ಬುದ್ಧಿಯಿಂದ ಮಾತ್ರ ಸಾಧನೆ ಸಾಧ್ಯ. ಆ ಸಮಯದಲ್ಲಿ ಯುದ್ಧಕ್ಕೆ ಬಂದವರಲ್ಲಿ ಒಂದು ಸಣ್ಣ ಜೀವ, ಯಾರಿಗೂ ಗೊತ್ತಿರಲಿಲ್ಲ ಕೋಟೆ ಏನು, ರಾಜ ಏನು, ಸ್ವರಾಜ್ಯ ಏನು. ಯಾವುದೇ ಫಲವನ್ನು ನಿರೀಕ್ಷಿಸದೆ, ಸ್ವಾರ್ಥವಿಲ್ಲದೆ ಕಲ್ಲಿಗೆ ಕಲ್ಲಾಗಿ ಅಂಟಿಕೊಂಡು ಮನುಷ್ಯರಿಗೆ ದಾರಿ ತೋರಿತು. ಆ ಸಣ್ಣ ಜೀವವೇ ಗೆಲುವಿನ ಮುಂಚೂಣಿಯ ಅಸ್ತ್ರವಾಯಿತು. ಕೊನೆಗೆ ಕೋಟೆ ಸ್ವರಾಜ್ಯಕ್ಕೆ ಸೇರಿತು. ಶತ್ರು ಹಿಂತಿರುಗಿದ. ಆದರೆ ಗೆಲುವಿನ ಜೊತೆ ಕೇವಲ ಸಂತೋಷವಿಲ್ಲ, ಧೈರ್ಯ ಮತ್ತು ಶ್ರದ್ಧೆಯ ಭಾರವೇ ಹೆಚ್ಚು. ಕೆಲವರು ಇತಿಹಾಸ ಪುಸ್ತಕಗಳಲ್ಲಿ ನೆನಪಿಲ್ಲ, ಆದರೆ ಪ್ರಜ್ಞೆ, ಧೈರ್ಯ ಮತ್ತು ಕಥೆಯಲ್ಲಿ ಅವರು ಉಳಿದಿದ್ದಾರೆ. ಶಿವಾಜಿ ಮಹಾರಾಜರು ಹೇಳಿದ್ರು, ಗಡ ಆಲ ಪಣಸಿಂಹ ಗೇಲ. ಆ ಸಿಂಹ ಯಾರು? ಅದರ ಕಥೆ ಮುಂದಿನ ಅಧ್ಯಾಯದಲ್ಲಿ. ಕಾಯಿರಿ. Who was that lion? The story.